ಬಾಗಲಕೋಟೆ ಸೇರಿ ರಾಜ್ಯದ ವಿವಿಧ ಕಡೆಯಿಂದ ಮಾಲಾಧಾರಿಗಳು ಶಬರಿಮಲೆಗೆ ಹೋಗ್ತಾ ಇದ್ರು. ಎರೆಮಲೆಯಲ್ಲೇ ಬಸ್ ತಡೆದು ಪೊಲೀಸರು ಇವರೆಲ್ಲರನ್ನ ಇಳಿಸಿದ್ದಾರೆ. ಕರ್ನಾಟಕದಿಂದ ಸಾವಿರಾರು ಮಾಲಾಧಾರಿಗಳು ಹೋಗಿದ್ರು. ಅವರೆಲ್ಲರೂ ಕೂಡ ಈಗ ಅತಂತ್ರ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ರಸ್ತೆ ಮಧ್ಯದಲ್ಲೇ ಮಲಗಿ ಮಾಲಾಧಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಶಬರಿಮಲೆ ಸಮೀಪ ಕರ್ನಾಟಕ ಬಸ್ಗಳನ್ನ ತಡೆದಿದ್ದಾರೆ ಕೇರಳದವರು. 100 ಕಿಲೋಮೀಟರ್ ದೂರದ ಎರೆಮಲೆಯಲ್ಲೇ ತಡೆಯುವಂತ ಕೆಲಸ ಆಗಿದೆ. ಸರ್ಕಾರ ಇವನ್ನೆಲ್ಲ ಗಮನಿಸಬೇಕು, ಅಲ್ಲಿನ ಸರ್ಕಾರ ಜೊತೆ ಮಾತಾಡಬೇಕು. ಯಾಕೆ ಈ ರೀತಿ ಯಾತ್ರಾರ್ಥಿಗಳಿಗೂ ಕೂಡ ತೊಂದರೆ ಮಾಡ್ತಾರೆ ಕೇರಳ ಸರ್ಕಾರದವರು? ಇಂಥವರ ವಿರುದ್ಧ ಕ್ರಮ ತಗೊಳ್ಳುವಂತ ಕೆಲಸ ಆಗಬೇಕು, ಅಥವಾ ಕೇರಳ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ನಮ್ಮ ಕರ್ನಾಟಕ ಸರ್ಕಾರದಿಂದ ಆಗಬೇಕು. ನೋಡಿ, ಸಾವಿರಾರು ಮಾಲಾಧಾರಿಗಳು ರಸ್ತೆ ಮಧ್ಯೆ ಮಲಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ಅವ್ರ ಪಾಡಿಗೆ ಅವರು ಶಬರಿಮಲೆಗೆ ಹೋಗ್ತಾ ಇರೋರು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕಾಗಿ. ಇಂಥವರನ್ನೇ ಮಾರ್ಗ ಮಧ್ಯೆ ಇಳಿಸಿ ಈ ರೀತಿ ಮಾಡಿರೋರು. ನಾವು ಕರ್ನಾಟಕದಿಂದ ಶಬರಿಮಲೆಗೆ ಬಂದಿದ್ದೇವೆ. ನಮಗೆ ಕೇರಳ ಸರ್ಕಾರ ಕರ್ನಾಟಕದ ಗಾಡಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ನಮ್ಮ ಕರ್ನಾಟಕದ CM ಅವರು ದಯವಿಟ್ಟು ಇದನ್ನು ಗಮನಿಸಿ ನಮಗೆ ನ್ಯಾಯ ಕೊಡಬೇಕಾಗಿ ಕರ್ನಾಟಕದ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ತಾ ಇದ್ದೇನೆ. ಇದು ದಯವಿಟ್ಟು ನಮಗೆ ಅನ್ಯಾಯ ಆಗ್ತಾ ಇದೆ. ಸುಮಾರು 10 ಗಂಟೆಯಿಂದ ನಮ್ಮ ಗಾಡಿಗಳನ್ನು ಜಾಮ್ ಮಾಡಿದ್ದಾರೆ. ಅದು ಕರ್ನಾಟಕದ ಗಾಡಿಗಳನ್ನು ಮಾತ್ರ ಜಾಮ್ ಮಾಡಿದ್ದಾರೆ. ದಯವಿಟ್ಟು ಇದರ ಬಗ್ಗೆ ನಮ್ಮ ಕರ್ನಾಟಕದ CM ಅವರು ಗಮನಿಸಿ ನಮ್ಮ ಈ ಸ್ವಾಮಿಗಳ ಯಾತ್ರೆಗೆ ಕೇರಳ ಸರ್ಕಾರಕ್ಕೆ ದಯವಿಟ್ಟು ತಿಳಿಸಿ ನಮ್ಮ ಯಾತ್ರೆಗೆ ಸುಖಕರವಾಗಿ ಆಗಬೇಕಂತ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೇವೆ. ಸುಮಾರು ಲಕ್ಷಾಂತರ ಜನ ಕರ್ನಾಟಕದವರು ಎರಿಮನೆಯಲ್ಲಿ ಜಾಮ್ ಆಗಿದ್ದಾರೆ. ಬಾಗಲಕೋಟೆ ಸೇರಿ ರಾಜ್ಯದ ವಿವಿಧ ಕಡೆಯಿಂದ ಮಾಲಾಧಾರಿಗಳು ಶಬರಿಮಲೆಗೆ ಹೋಗ್ತಾ ಇದ್ರು. ಎರೆಮಲೆಯಲ್ಲೇ ಬಸ್ ತಡೆದು ಪೊಲೀಸರು ಇವರೆಲ್ಲರನ್ನ ಇಳಿಸಿದ್ದಾರೆ. ಕರ್ನಾಟಕದಿಂದ ಸಾವಿರಾರು ಮಾಲಾಧಾರಿಗಳು ಹೋಗಿದ್ರು. ಅವರೆಲ್ಲರೂ ಕೂಡ ಈಗ ಅತಂತ್ರ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ರಸ್ತೆ ಮಧ್ಯದಲ್ಲೇ ಮಲಗಿ ಮಾಲಾಧಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಶಬರಿಮಲೆ ಸಮೀಪ ಕರ್ನಾಟಕ ಬಸ್ಗಳನ್ನ ತಡೆದಿದ್ದಾರೆ ಕೇರಳದವರು. 100 ಕಿಲೋಮೀಟರ್ ದೂರದ ಎರೆಮಲೆಯಲ್ಲೇ ತಡೆಯುವಂತ ಕೆಲಸ ಆಗಿದೆ. ಸರ್ಕಾರ ಇವನ್ನೆಲ್ಲ ಗಮನಿಸಬೇಕು, ಅಲ್ಲಿನ ಸರ್ಕಾರ ಜೊತೆ ಮಾತಾಡಬೇಕು. ಯಾಕೆ ಈ ರೀತಿ ಯಾತ್ರಾರ್ಥಿಗಳಿಗೂ ಕೂಡ ತೊಂದರೆ ಮಾಡ್ತಾರೆ ಕೇರಳ ಸರ್ಕಾರದವರು? ಇಂಥವರ ವಿರುದ್ಧ ಕ್ರಮ ತಗೊಳ್ಳುವಂತ ಕೆಲಸ ಆಗಬೇಕು, ಅಥವಾ ಕೇರಳ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ನಮ್ಮ ಕರ್ನಾಟಕ ಸರ್ಕಾರದಿಂದ ಆಗಬೇಕು. ನೋಡಿ, ಸಾವಿರಾರು ಮಾಲಾಧಾರಿಗಳು ರಸ್ತೆ ಮಧ್ಯೆ ಮಲಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ಅವ್ರ ಪಾಡಿಗೆ ಅವರು ಶಬರಿಮಲೆಗೆ ಹೋಗ್ತಾ ಇರೋರು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕಾಗಿ. ಇಂಥವರನ್ನೇ ಮಾರ್ಗ ಮಧ್ಯೆ ಇಳಿಸಿ ಈ ರೀತಿ ಮಾಡಿರೋರು. ನಾವು ಕರ್ನಾಟಕದಿಂದ ಶಬರಿಮಲೆಗೆ ಬಂದಿದ್ದೇವೆ. ನಮಗೆ ಕೇರಳ ಸರ್ಕಾರ ಕರ್ನಾಟಕದ ಗಾಡಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ನಮ್ಮ ಕರ್ನಾಟಕದ CM ಅವರು ದಯವಿಟ್ಟು ಇದನ್ನು ಗಮನಿಸಿ ನಮಗೆ ನ್ಯಾಯ ಕೊಡಬೇಕಾಗಿ ಕರ್ನಾಟಕದ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ತಾ ಇದ್ದೇನೆ. ಇದು ದಯವಿಟ್ಟು ನಮಗೆ ಅನ್ಯಾಯ ಆಗ್ತಾ ಇದೆ. ಸುಮಾರು 10 ಗಂಟೆಯಿಂದ ನಮ್ಮ ಗಾಡಿಗಳನ್ನು ಜಾಮ್ ಮಾಡಿದ್ದಾರೆ. ಅದು ಕರ್ನಾಟಕದ ಗಾಡಿಗಳನ್ನು ಮಾತ್ರ ಜಾಮ್ ಮಾಡಿದ್ದಾರೆ. ದಯವಿಟ್ಟು ಇದರ ಬಗ್ಗೆ ನಮ್ಮ ಕರ್ನಾಟಕದ CM ಅವರು ಗಮನಿಸಿ ನಮ್ಮ ಈ ಸ್ವಾಮಿಗಳ ಯಾತ್ರೆಗೆ ಕೇರಳ ಸರ್ಕಾರಕ್ಕೆ ದಯವಿಟ್ಟು ತಿಳಿಸಿ ನಮ್ಮ ಯಾತ್ರೆಗೆ ಸುಖಕರವಾಗಿ ಆಗಬೇಕಂತ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೇವೆ. ಸುಮಾರು ಲಕ್ಷಾಂತರ ಜನ ಕರ್ನಾಟಕದವರು ಎರಿಮನೆಯಲ್ಲಿ ಜಾಮ್ ಆಗಿದ್ದಾರೆ. ಬಾಗಲಕೋಟೆ ಸೇರಿ ರಾಜ್ಯದ ವಿವಿಧ ಕಡೆಯಿಂದ ಮಾಲಾಧಾರಿಗಳು ಶಬರಿಮಲೆಗೆ ಹೋಗ್ತಾ ಇದ್ರು. ಎರೆಮಲೆಯಲ್ಲೇ ಬಸ್ ತಡೆದು ಪೊಲೀಸರು ಇವರೆಲ್ಲರನ್ನ ಇಳಿಸಿದ್ದಾರೆ. ಕರ್ನಾಟಕದಿಂದ ಸಾವಿರಾರು ಮಾಲಾಧಾರಿಗಳು ಹೋಗಿದ್ರು. ಅವರೆಲ್ಲರೂ ಕೂಡ ಈಗ ಅತಂತ್ರ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ರಸ್ತೆ ಮಧ್ಯದಲ್ಲೇ ಮಲಗಿ ಮಾಲಾಧಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಶಬರಿಮಲೆ ಸಮೀಪ ಕರ್ನಾಟಕ ಬಸ್ಗಳನ್ನ ತಡೆದಿದ್ದಾರೆ ಕೇರಳದವರು. 100 ಕಿಲೋಮೀಟರ್ ದೂರದ ಎರೆಮಲೆಯಲ್ಲೇ ತಡೆಯುವಂತ ಕೆಲಸ ಆಗಿದೆ. ಸರ್ಕಾರ ಇವನ್ನೆಲ್ಲ ಗಮನಿಸಬೇಕು, ಅಲ್ಲಿನ ಸರ್ಕಾರ ಜೊತೆ ಮಾತಾಡಬೇಕು. ಯಾಕೆ ಈ ರೀತಿ ಯಾತ್ರಾರ್ಥಿಗಳಿಗೂ ಕೂಡ ತೊಂದರೆ ಮಾಡ್ತಾರೆ ಕೇರಳ ಸರ್ಕಾರದವರು? ಇಂಥವರ ವಿರುದ್ಧ ಕ್ರಮ ತಗೊಳ್ಳುವಂತ ಕೆಲಸ ಆಗಬೇಕು, ಅಥವಾ ಕೇರಳ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ನಮ್ಮ ಕರ್ನಾಟಕ ಸರ್ಕಾರದಿಂದ ಆಗಬೇಕು. ನೋಡಿ, ಸಾವಿರಾರು ಮಾಲಾಧಾರಿಗಳು ರಸ್ತೆ ಮಧ್ಯೆ ಮಲಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ಅವ್ರ ಪಾಡಿಗೆ ಅವರು ಶಬರಿಮಲೆಗೆ ಹೋಗ್ತಾ ಇರೋರು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕಾಗಿ. ಇಂಥವರನ್ನೇ ಮಾರ್ಗ ಮಧ್ಯೆ ಇಳಿಸಿ ಈ ರೀತಿ ಮಾಡಿರೋರು.
ನಾವು ಕರ್ನಾಟಕದಿಂದ ಶಬರಿಮಲೆಗೆ ಬಂದಿದ್ದೇವೆ. ನಮಗೆ ಕೇರಳ ಸರ್ಕಾರ ಕರ್ನಾಟಕದ ಗಾಡಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ನಮ್ಮ ಕರ್ನಾಟಕದ CM ಅವರು ದಯವಿಟ್ಟು ಇದನ್ನು ಗಮನಿಸಿ ನಮಗೆ ನ್ಯಾಯ ಕೊಡಬೇಕಾಗಿ ಕರ್ನಾಟಕದ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ತಾ ಇದ್ದೇನೆ. ಇದು ದಯವಿಟ್ಟು ನಮಗೆ ಅನ್ಯಾಯ ಆಗ್ತಾ ಇದೆ. ಸುಮಾರು 10 ಗಂಟೆಯಿಂದ ನಮ್ಮ ಗಾಡಿಗಳನ್ನು ಜಾಮ್ ಮಾಡಿದ್ದಾರೆ. ಅದು ಕರ್ನಾಟಕದ ಗಾಡಿಗಳನ್ನು ಮಾತ್ರ ಜಾಮ್ ಮಾಡಿದ್ದಾರೆ. ದಯವಿಟ್ಟು ಇದರ ಬಗ್ಗೆ ನಮ್ಮ ಕರ್ನಾಟಕದ CM ಅವರು ಗಮನಿಸಿ ನಮ್ಮ ಈ ಸ್ವಾಮಿಗಳ ಯಾತ್ರೆಗೆ ಕೇರಳ ಸರ್ಕಾರಕ್ಕೆ ದಯವಿಟ್ಟು ತಿಳಿಸಿ ನಮ್ಮ ಯಾತ್ರೆಗೆ ಸುಖಕರವಾಗಿ ಆಗಬೇಕಂತ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೇವೆ. ಸುಮಾರು ಲಕ್ಷಾಂತರ ಜನ ಕರ್ನಾಟಕದವರು ಎರಿಮನೆಯಲ್ಲಿ ಜಾಮ್ ಆಗಿದ್ದಾರೆ. ಬಾಗಲಕೋಟೆ ಸೇರಿ ರಾಜ್ಯದ ವಿವಿಧ ಕಡೆಯಿಂದ ಮಾಲಾಧಾರಿಗಳು ಶಬರಿಮಲೆಗೆ ಹೋಗ್ತಾ ಇದ್ರು. ಎರೆಮಲೆಯಲ್ಲೇ ಬಸ್ ತಡೆದು ಪೊಲೀಸರು ಇವರೆಲ್ಲರನ್ನ ಇಳಿಸಿದ್ದಾರೆ. ಕರ್ನಾಟಕದಿಂದ ಸಾವಿರಾರು ಮಾಲಾಧಾರಿಗಳು ಹೋಗಿದ್ರು. ಅವರೆಲ್ಲರೂ ಕೂಡ ಈಗ ಅತಂತ್ರ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ರಸ್ತೆ ಮಧ್ಯದಲ್ಲೇ ಮಲಗಿ ಮಾಲಾಧಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಶಬರಿಮಲೆ ಸಮೀಪ ಕರ್ನಾಟಕ ಬಸ್ಗಳನ್ನ ತಡೆದಿದ್ದಾರೆ ಕೇರಳದವರು. 100 ಕಿಲೋಮೀಟರ್ ದೂರದ ಎರೆಮಲೆಯಲ್ಲೇ ತಡೆಯುವಂತ ಕೆಲಸ ಆಗಿದೆ. ಸರ್ಕಾರ ಇವನ್ನೆಲ್ಲ ಗಮನಿಸಬೇಕು. ಅಲ್ಲಿನ ಸರ್ಕಾರ ಜೊತೆ ಮಾತಾಡಬೇಕು. ಯಾಕೆ ಈ ರೀತಿ ಯಾತ್ರಾರ್ಥಿಗಳಿಗೂ ಕೂಡ ತೊಂದರೆ ಮಾಡ್ತಾರೆ ಕೇರಳ ಸರ್ಕಾರದವರು? ಇಂಥವರ ವಿರುದ್ಧ ಕ್ರಮ ತಗೊಳ್ಳುವಂತ ಕೆಲಸ ಆಗಬೇಕು, ಅಥವಾ ಕೇರಳ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ನಮ್ಮ ಕರ್ನಾಟಕ ಸರ್ಕಾರದಿಂದ ಆಗಬೇಕು. ನೋಡಿ, ಸಾವಿರಾರು ಮಾಲಾಧಾರಿಗಳು ರಸ್ತೆ ಮಧ್ಯೆ ಮಲಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ಅವ್ರ ಪಾಡಿಗೆ ಅವರು ಶಬರಿಮಲೆಗೆ ಹೋಗ್ತಾ ಇರೋರು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕಾಗಿ. ಇಂಥವರನ್ನೇ ಮಾರ್ಗ ಮಧ್ಯೆ ಇಳಿಸಿ ಈ ರೀತಿ ಮಾಡಿರೋರು. ನಾವು ಕರ್ನಾಟಕದಿಂದ ಶಬರಿಮಲೆಗೆ ಬಂದಿದ್ದೇವೆ. ನಮಗೆ ಕೇರಳ ಸರ್ಕಾರ ಕರ್ನಾಟಕದ ಗಾಡಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ನಮ್ಮ ಕರ್ನಾಟಕದ CM ಅವರು ದಯವಿಟ್ಟು ಇದನ್ನು ಗಮನಿಸಿ ನಮಗೆ ನ್ಯಾಯ ಕೊಡಬೇಕಾಗಿ ಕರ್ನಾಟಕದ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ತಾ ಇದ್ದೇನೆ. ಇದು ದಯವಿಟ್ಟು ನಮಗೆ ಅನ್ಯಾಯ ಆಗ್ತಾ ಇದೆ. ಸುಮಾರು 10 ಗಂಟೆಯಿಂದ ನಮ್ಮ ಗಾಡಿಗಳನ್ನು ಜಾಮ್ ಮಾಡಿದ್ದಾರೆ. ಅದು ಕರ್ನಾಟಕದ ಗಾಡಿಗಳನ್ನು ಮಾತ್ರ ಜಾಮ್ ಮಾಡಿದ್ದಾರೆ. ದಯವಿಟ್ಟು ಇದರ ಬಗ್ಗೆ ನಮ್ಮ ಕರ್ನಾಟಕದ CM ಅವರು ಗಮನಿಸಿ ನಮ್ಮ ಈ ಸ್ವಾಮಿಗಳ ಯಾತ್ರೆಗೆ ಕೇರಳ ಸರ್ಕಾರಕ್ಕೆ ದಯವಿಟ್ಟು ತಿಳಿಸಿ ನಮ್ಮ ಯಾತ್ರೆಗೆ ಸುಖಕರವಾಗಿ ಆಗಬೇಕಂತ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೇವೆ. ಸುಮಾರು ಲಕ್ಷಾಂತರ ಜನ ಕರ್ನಾಟಕದವರು ಎರಿಮನೆಯಲ್ಲಿ ಜಾಮ್ ಆಗಿದ್ದಾರೆ. ಬಾಗಲಕೋಟೆ ಸೇರಿ ರಾಜ್ಯದ ವಿವಿಧ ಕಡೆಯಿಂದ ಮಾಲಾಧಾರಿಗಳು ಶಬರಿಮಲೆಗೆ ಹೋಗ್ತಾ ಇದ್ರು. ಎರೆಮಲೆಯಲ್ಲೇ ಬಸ್ ತಡೆದು ಪೊಲೀಸರು ಇವರೆಲ್ಲರನ್ನ ಇಳಿಸಿದ್ದಾರೆ. ಕರ್ನಾಟಕದಿಂದ ಸಾವಿರಾರು ಮಾಲಾಧಾರಿಗಳು ಹೋಗಿದ್ರು. ಅವರೆಲ್ಲರೂ ಕೂಡ ಈಗ ಅತಂತ್ರ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ರಸ್ತೆ ಮಧ್ಯದಲ್ಲೇ ಮಲಗಿ ಮಾಲಾಧಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಶಬರಿಮಲೆ ಸಮೀಪ ಕರ್ನಾಟಕ ಬಸ್ಗಳನ್ನ ತಡೆದಿದ್ದಾರೆ ಕೇರಳದವರು. 100 ಕಿಲೋಮೀಟರ್ ದೂರದ ಎರೆಮಲೆಯಲ್ಲೇ ತಡೆಯುವಂತ ಕೆಲಸ ಆಗಿದೆ. ಸರ್ಕಾರ ಇವನ್ನೆಲ್ಲ ಗಮನಿಸಬೇಕು. ಅಲ್ಲಿನ ಸರ್ಕಾರ ಜೊತೆ ಮಾತಾಡಬೇಕು. ಯಾಕೆ ಈ ರೀತಿ ಯಾತ್ರಾರ್ಥಿಗಳಿಗೂ ಕೂಡ ತೊಂದರೆ ಮಾಡ್ತಾರೆ ಕೇರಳ ಸರ್ಕಾರದವರು? ಇಂಥವರ ವಿರುದ್ಧ ಕ್ರಮ ತಗೊಳ್ಳುವಂತ ಕೆಲಸ ಆಗಬೇಕು, ಅಥವಾ ಕೇರಳ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ನಮ್ಮ ಕರ್ನಾಟಕ ಸರ್ಕಾರದಿಂದ ಆಗಬೇಕು. ನೋಡಿ, ಸಾವಿರಾರು ಮಾಲಾಧಾರಿಗಳು ರಸ್ತೆ ಮಧ್ಯೆ ಮಲಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ಅವ್ರ ಪಾಡಿಗೆ ಅವರು ಶಬರಿಮಲೆಗೆ ಹೋಗ್ತಾ ಇರೋರು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕಾಗಿ. ಇಂಥವರನ್ನೇ ಮಾರ್ಗ ಮಧ್ಯೆ ಇಳಿಸಿ ಈ ರೀತಿ ಮಾಡಿರೋರು. ನಾವು ಕರ್ನಾಟಕದಿಂದ ಶಬರಿಮಲೆಗೆ ಬಂದಿದ್ದೇವೆ. ನಮಗೆ ಕೇರಳ ಸರ್ಕಾರ ಕರ್ನಾಟಕದ ಗಾಡಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ನಮ್ಮ ಕರ್ನಾಟಕದ CM ಅವರು ದಯವಿಟ್ಟು ಇದನ್ನು ಗಮನಿಸಿ ನಮಗೆ ನ್ಯಾಯ ಕೊಡಬೇಕಾಗಿ ಕರ್ನಾಟಕದ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ತಾ ಇದ್ದೇನೆ. ಇದು ದಯವಿಟ್ಟು ನಮಗೆ ಅನ್ಯಾಯ ಆಗ್ತಾ ಇದೆ. ಸುಮಾರು 10 ಗಂಟೆಯಿಂದ ನಮ್ಮ ಗಾಡಿಗಳನ್ನು ಜಾಮ್ ಮಾಡಿದ್ದಾರೆ. ಅದು ಕರ್ನಾಟಕದ ಗಾಡಿಗಳನ್ನು ಮಾತ್ರ ಜಾಮ್ ಮಾಡಿದ್ದಾರೆ. ದಯವಿಟ್ಟು ಇದರ ಬಗ್ಗೆ ನಮ್ಮ ಕರ್ನಾಟಕದ CM ಅವರು ಗಮನಿಸಿ ನಮ್ಮ ಈ ಸ್ವಾಮಿಗಳ ಯಾತ್ರೆಗೆ ಕೇರಳ ಸರ್ಕಾರಕ್ಕೆ ದಯವಿಟ್ಟು ತಿಳಿಸಿ ನಮ್ಮ ಯಾತ್ರೆಗೆ ಸುಖಕರವಾಗಿ ಆಗಬೇಕಂತ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೇವೆ. ಸುಮಾರು ಲಕ್ಷಾಂತರ ಜನ ಕರ್ನಾಟಕದವರು ಎರಿಮನೆಯಲ್ಲಿ ಜಾಮ್ ಆಗಿದ್ದಾರೆ.